ಡಿ ಸ್ಟೂಡೆಂಟ್ಸ್, ಎಡ್ಜರ್ ಆಲನ್ ಪೋ ಅವರ ಒಂದು ಫೇಮಸ್ ಸ್ಟೋರಿಯನ್ನು ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಒಂದು ಕ್ರೈಮ್ ಸ್ಟೋರಿ ಇದಾಗಿರುತ್ತೆ ವಿದ್ಯಾರ್ಥಿಗಳೇ. ಪಾಯಿಂಟ್ ವೈಸ್ ಇದರ ಸಮರಿಯನ್ನು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ಒಂದು ಸ್ಟೋರಿಯಲ್ಲಿ ಮುಖ್ಯವಾಗಿ 3 ಕ್ಯಾರೆಕ್ಟರ್ಗಳನ್ನು ನೋಡ್ತೇವೆ. ಸೊ ಏನೆಲ್ಲ ಘಟನೆಗಳು ನಡೀತವೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ಸೊ ಇದೊಂದು ಕ್ರೈಮ್ಗೆ ಸಂಬಂಧಪಟ್ಟಂಥದ್ದು, ಅಂದರೆ ಒಂದು ಮರ್ಡರ್ ಅನ್ನು ಆಧರಿಸಿ ಬರೆದಿರ್ತಕ್ಕಂತಹ ಒಂದು ಸ್ಟೋರಿ ಇದಾಗಿದೆ. ಮನುಷ್ಯ ತಾನೇನಾದರೂ ತಪ್ಪು ಮಾಡಿದರೆ ಯಾವ ರೀತಿ ಅವನ ಒಂದು ಮನಸ್ಸೇನಿರುತ್ತೋ ಅವನು ಮಾಡಿರ್ತಕ್ಕಂತಹ ತಪ್ಪನ್ನು ಅವನಿಗೆ ಯಾವ ರೀತಿ ನೆನಪು ಮಾಡಿಕೊಡುತ್ತೆ ಮತ್ತು ಆ ತಪ್ಪನ್ನು ಒಪ್ಪಿಕೊಳ್ಳುವಂತೆ ಮಾಡುತ್ತೆ ಅಂತಕ್ಕಂತಹ ಥೀಮನ್ನು ಈ ಒಂದು ಸ್ಟೋರಿ ಒಳಗೊಂಡಿದೆ. ಪಾಯಿಂಟ್ ವೈಸ್ ನೋಡ್ತಾ ಹೋಗೋಣ. ಫಸ್ಟ್ ಒನ್ ನೋಡಿ, ದ ಟೆಲ್ ಟೇಲ್ ಹಾರ್ಟ್ ಈಸ್ ಎ ಸೈಕಾಲಜಿಕಲ್ ಹಾರರ್ ಸ್ಟೋರಿ ರಿಟನ್ ಬೈ ಎಡ್ಜರ್ ಆಲನ್ ಪೋ. ಮೊದಲಿಗೆ ಹೇಳಿದಾಗೆ ದಿಸ್ ಈಸ್ ಎ ಹಾರರ್, ಅಂದರೆ ಭಯಾನಕತೆಯಿಂದ ಕೂಡಿರ್ತಕ್ಕಂತಹ ಒಂದು ಸ್ಟೋರಿ ಇದಾಗಿದೆ. ಮತ್ತು ದಿಸ್ ಈಸ್ ಆಲ್ಸೋ ಎ ಸೈಕಾಲಜಿಕಲ್ ಸ್ಟೋರಿ. ದ ಸ್ಟೋರಿ ಈಸ್ ಟೋಲ್ಡ್ ಬೈ ಆನ್ ಅನ್ನೇಮ್ಡ್ ನರೇಟರ್. ಸೊ ಈ ಒಂದು ಸ್ಟೋರಿಯನ್ನು ಹೇಳ್ತಕ್ಕಂತಹ ವ್ಯಕ್ತಿ ಯಾರಪ್ಪ ಅಂದರೆ ಅನ್ನೇಮ್ಡ್ ನರೇಟರ್. ಒಬ್ಬ ನರೇಟರ್ ಇದ್ದಾರೆ, ಅವರಿಗೆ ಹೆಸರನ್ನು ಇಲ್ಲಿ ನಾವು ನೋಡ್ತಾ ಇಲ್ಲ, ಸ್ಟೋರಿಯನ್ನು ಹೆಸರನ್ನು ಅನ್ನೇಮ್ಡ್ ಅಂತೇಳಿ ನೋಡ್ತಾ ಇದ್ದೇವೆ. ಒಬ್ಬರ ನರೇಟರ್ ಅಂತ ತಿಳ್ಕೊಳ್ಳಿ. ಹೂ ಟ್ರೈಸ್ ಟು ಪ್ರೂವ್ ದ್ಯಾಟ್ ಹಿ ಈಸ್ ನಾಟ್ ಮ್ಯಾಡ್. ಸೊ ಆ ವ್ಯಕ್ತಿ ಏನಿದ್ದಾನೋ ಈ ನರೇಟರ್ ತಾನೊಬ್ಬ ಹುಚ್ಚ ಅಲ್ಲ ಅಂತಕ್ಕಂಥದ್ದನ್ನು ಪ್ರೂವ್ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಫ್ರಮ್ ದ ಬಿಗಿನಿಂಗ್ ಹಿ ಸ್ಪೀಕ್ಸ್ ಇನ್ ಎ ನರ್ವಸ್ ಆ್ಯಂಡ್ ಎಕ್ಸೈಟೆಡ್ ಮ್ಯಾನರ್. ಸೊ ಈ ಒಂದು ಸ್ಟೋರಿಯ ಆರಂಭದಲ್ಲಿನೇ ಅವನ ಒಂದು ರೀತಿ ನೀತಿಗಳನ್ನು ಅಥವಾ ಅವನ ಒಂದು ಮ್ಯಾನರನ್ನು ನೋಡಿದರೆ ಅವನು ತುಂಬಾ ನರ್ವಸ್ ಆಗಿರೋ ರೀತಿಯಲ್ಲಿ ಕಾಣಿಸ್ಕೊಳ್ತಾನೆ ಮತ್ತು ತುಂಬಾ ಎಕ್ಸೈಟ್ ಕೂಡ ಕಾಣಿಸ್ಕೊಳ್ತಾನೆ. He says that he is very sensitive and can hear many things in heaven, earth and even in hell. So ಅವನೇನು ಹೇಳ್ತಕ್ಕಂಥದ್ದು ಅಂತಕ್ಕಂಥದ್ದು ನೋಡಿ, ಅವನು ಹೇಳ್ತಾನೆ ತನ್ನ ವ್ಯಕ್ತಿತ್ವದ ಪರಿಚಯ ಮಾಡಿಕೊಡ್ತಾ ಇದ್ದಾನೆ. ತಾನೊಬ್ಬ ತುಂಬಾನೇ ಸೆನ್ಸಿಟಿವ್ ಆಗಿರ್ತಕ್ಕಂತಹ ವ್ಯಕ್ತಿ. ತಾನು ಕೇಳಿಸ್ಕೊಳ್ತಾನೆ ಏನನ್ನ ಅಂದ್ರೆ ಹೆವನ್ ಅಂದ್ರೆ ಸ್ವರ್ಗ ಮತ್ತು ಭೂಮಿ, ಅರ್ತ್ ಅಂದ್ರೆ ಈವನ್ ಇನ್ ಹೆಲ್ ಅಂದ್ರೆ ಈ ಒಂದು ಭೂಮಿ ಇರ್ಬೋದು, ಸ್ವರ್ಗ ಇರ್ಬೋದು, ನರಕ ಇರ್ಬೋದು, ಇಲ್ಲೆಲ್ಲ ನಡೀತಕ್ಕಂತಹ ಅನೇಕ ವಿಷಯಗಳು ತನಗೆ ಕೇಳಿಸ್ತವೆ ಅಂತಕ್ಕಂಥದ್ದನ್ನ ಅವನು ಹೇಳ್ತಾ ಹೋಗ್ತಾನೆ. ಸೊ ಅವನ ಒಂದು ಮೆಂಟಲ್ ಸ್ಥಿತಿ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ನಾವಿಲ್ಲೇ ಅರ್ಥ ಮಾಡ್ಕೋಬಹುದು. He believes that his sharp senses show that he is sane, not insane. ಸೊ ತಾನೊಬ್ಬ ಸೇನ್ ಅಂದ್ರೆ ಹುಚ್ಚುತನದಿಂದ ಕೂಡಿರ್ತಕ್ಕಂತಹ ವ್ಯಕ್ತಿ ತಾನಲ್ಲ ಅಂತಕ್ಕಂಥದ್ದನ್ನ ಅವನು ಹೇಳ್ತಾ ಹೋಗ್ತಾನೆ. However, as the story continues, we understand that he is mentally disturbed. ಅವನೇನೋ ಹೇಳ್ತಾನೆ ತಾನು ಮೆಂಟಲಿ ಡಿಸ್ಟರ್ಬ್ ಆಗಿಲ್ಲ, ತಾನು ಸೇನ್ ಆಗಿದ್ದೇನೆ ಅಂತ ಹೇಳಿ, ಅಂದರೆ ಯಾವುದೇ ಹುಚ್ಚುತನ ತನಗಿಲ್ಲ ಅಂತೇಳಿ. ಬಟ್ ಈ ಒಂದು ಸ್ಟೋರಿ ಸಾಗಿದ ಹಾಗೆ ನಮಗೆ ಗೊತ್ತಾಗುತ್ತೆ ಅವನು ಮೆಂಟಲಿ ಡಿಸ್ಟರ್ಬ್ ಆಗಿದ್ದ ಅಂತಕ್ಕಂಥದ್ದು. ದ ನರೇಟರ್ ಲಿವ್ಸ್ ವಿತ್ ಅನ್ ಓಲ್ಡ್ ಮ್ಯಾನ್. ಸೊ ನರೇಟರ್ ಅವರು ಒಬ್ಬ ಓಲ್ಡ್ ಮ್ಯಾನ್ ಜೊತೆ, ಅಂದರೆ ತುಂಬ ವಯಸ್ಸಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿಯ ಜೊತೆ ವಾಸ ಮಾಡ್ತಾ ಇರ್ತಾರೆ. ಹಿ ಸೇಸ್ ದ್ಯಾಟ್ ಹಿ ಲವ್ಸ್ ದ ಓಲ್ಡ್ ಮ್ಯಾನ್ ಆ್ಯಂಡ್ ದಟ್ ದ ಓಲ್ಡ್ ಮ್ಯಾನ್ ಹ್ಯಾಸ್ ನೆವರ್ ಹಾರ್ಮ್ಡ್ ಹಿಮ್. ಸೊ ಆ ಒಂದು ಓಲ್ಡ್ ಮ್ಯಾನ್ ಏನೇನಿರ್ತಾನೋ ಅವನನ್ನು ತಾನು ತುಂಬ ಇಷ್ಟಪಡೋದಾಗಿ ಕೂಡ ಹೇಳ್ತಾನೆ. ಮತ್ತು ಆ ಒಂದು ಓಲ್ಡ್ ಮ್ಯಾನ್ ತನಗೆ ಯಾವತ್ತೂ ಕೂಡ ಯಾವುದೇ ಒಂದು ನೋವನ್ನು ಉಂಟು ಮಾಡಿಲ್ಲ ಅಥವಾ ಯಾವುದೇ ಒಂದು ತೊಂದರೆಯನ್ನು ಕೂಡ ಉಂಟು ಮಾಡಿಲ್ಲ ಅಂಥೇಳಿ ಹೇಳ್ತಾನೆ ನರೇಟರ್. He also says that he does not want the old man's money. ಅದರ ಜೊತೆಗೆ ಆ ಓಲ್ಡ್ ಮ್ಯಾನ್ ಬಳಿ ತುಂಬಾನೇ ದುಡ್ಡಿರುತ್ತೆ, ಆ ದುಡ್ಡು ಕೂಡ ತನಗೆ ಅವಶ್ಯಕತೆ ಇಲ್ಲ, ತಾನು ಹಣದ ವ್ಯಾಮೋಹಕ್ಕೆ ಒಳಗಾಗಿಲ್ಲ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾನೆ. However, he cannot tolerate one thing about him, the old man's eye. ಬಟ್ ಒಂದು ವಿಷಯ ಈ ನರೇಟರ್ಗೆ ಇಷ್ಟ ಆಗ್ತಾ ಇಲ್ಲ ಆ ಓಲ್ಡ್ ಮ್ಯಾನ್ ನಲ್ಲಿ. ಅದೇನಪ್ಪ ಅಂದ್ರೆ ಆ ಓಲ್ಡ್ ಮ್ಯಾನ್ ನ ಒಂದು ಕಣ್ಣಿಗೆ ಇಷ್ಟ ಆಗುದಿಲ್ಲ. ಆ ಒಂದು ಕಣ್ಣೇನಿರುತ್ತೋ ಡಿಫ್ರೆಂಟ್ ಆಗಿರುತ್ತೆ ಬೇರೆಲ್ಲ ಮನುಷ್ಯರ ಕಣ್ಣುಗಳಿಗಿಂತ. ಹಿ ಡಿಸ್ಕ್ರೈಬ್ಸ್ ಇಟ್ ಆಸ್ ಎ ಪೇಲ್ ಬ್ಲೂ ಐ. ಸೊ ಅದರ ಕಲರ್ನ ಇಲ್ಲಿ ಗಮನಿಸಬಹುದು, ಬ್ಲೂ ಐ ವಿತ್ ಎ ಥಿನ್ ಫಿಲ್ಮ್ ಓವರ್ ಇಟ್. ಹಿ ಕಾಲ್ಸ್ ಇಟ್ ಎ ಉಲ್ಚರ್ ಐ. ಸೊ ನರೇಟರ್ ಹೇಳ್ತಾನೆ ಆ ಒಂದು ಕಣ್ಣೇನಿದೆನೋ ಅದನ್ನ ಉಲ್ಚರ್ ಐ ಅಂತೇಳಿ ಕರಿತಾ ಇದ್ದಾನೆ ಅವನು. Whenever the old man looks at him with that eye, the narrator feels cold and frightened. So ಆ ಓಲ್ಡ್ ಮ್ಯಾನ್ ಏನಿದ್ನೋ ಯಾವತ್ತಾದ್ರೂ ನರೇಟರ್ ಕಡೆ ಆ ಒಂದು ಕಣ್ಣಿನಿಂದ ಇವನನ್ನು ನೋಡಿದ್ರೆ ಭಯ ಆಗ್ತಾ ಇರುತ್ತೆ ನರೇಟರ್ಗೆ. ಅಂದ್ರೆ ಅಷ್ಟೊಂದು ಕಣ್ಣು ಅದು ಭಯಂಕರವಾಗಿ ಕಾಣಿಸ್ತಾ ಇರುತ್ತೆ ನರೇಟರ್ಗೆ. ಸ್ಲೋಲಿ ಹಿ ಡಿಸೈಡ್ಸ್ ದ್ಯಾಟ್ ದ ಓನ್ಲಿ ವೇ ಟು ಎಸ್ಕೇಪ್ ದ ಫಿಯರ್ ಆಫ್ ದ ಐಸ್ ಟು ಕಿಲ್ ದ ಓಲ್ಡ್ ಮ್ಯಾನ್. ಸೊ ಈ ಒಂದು ಕಣ್ಣಿನ ನೋಟದಿಂದ ತಾನು ತಪ್ಪಿಸ್ಕೋಬೇಕು ಅಂದ್ರೆ ಇರ್ತಕ್ಕಂಥದ್ದು ಒಂದೇ ಒಂದು ದಾರಿ. ಅದೇನಪ್ಪ ಅಂದ್ರೆ ಈ ಓಲ್ಡ್ ಮ್ಯಾನ್ ಅನ್ನ ನಾನು ಕೊಂದು ಬಿಡಬೇಕು, ಅಂದ್ರೆ ಮಾತ್ರ ನಾನು ಈ ಒಂದು ಕಣ್ಣಿನ ನೋಟದಿಂದ ಪಾರಾಗಬಹುದು ಅಂತೇಳಿ ಅವನು ಥಿಂಕ್ ಮಾಡ್ತಾನೆ ಒಂದು ದಿನ. ದ ನರೇಟರ್ ಪ್ಲಾನ್ಸ್ ದ ಮರ್ಡರ್ ವೆರಿ ಕೇರ್ಫುಲಿ. ಸೊ ಮರ್ಡರ್ನ ಯಾವ ರೀತಿ ಮಾಡೋದು ಅದಕ್ಕೆ ತುಂಬಾನೇ ಅವನೇನ್ ಮಾಡ್ತಾನೆ, ಕೇರ್ಫುಲ್ ಆಗಿ ಪ್ಲಾನ್ ಅನ್ನ ಮಾಡ್ಕೊಳ್ತಾನೆ. ಫಾರ್ 7 nights 7
ನೈಟ್ಸ್ ಅಂದರೆ 7 ರಾತ್ರಿಗಳ ಕಾಲ ಆ ಒಂದು ಪ್ರಯತ್ನದಲ್ಲಿ ಅವನು ತೊಡಗಿರ್ತಾನೆ. ಹಿ ಕ್ವೈಟ್ಲಿ ಓಪನ್ಸ್ ದ ಓಲ್ಡ್ ಮ್ಯಾನ್ಸ್ ಬೆಡ್ರೂಮ್ ಡೋರ್ ಅಟ್ ಮಿಡ್ ನೈಟ್. ಮಧ್ಯರಾತ್ರಿಯಲ್ಲಿ ಆ ಓಲ್ಡ್ ಮ್ಯಾನ್ ಮಲಗಿರ್ತಕ್ಕಂತಹ ಬೆಡ್ರೂಮ್ ಏನಿರುತ್ತೋ ಅದರ ಡೋರನ್ನು ಓಪನ್ ಮಾಡ್ತಾ ಇರ್ತಾನೆ. ಅಂದರೆ ಅವನನ್ನು ಕೊಲೆ ಮಾಡ್ತಕ್ಕಂತಹ ಪ್ರಯತ್ನದಲ್ಲಿ ತೊಡಗಿರ್ತಾನೆ. He moves very slowly so that he does not make any noise. ಸೊ ನಿಧಾನಕ್ಕೆ ಆ ಒಂದು ರೂಮ್ ಒಳಗಡೆ ಹೋಗ್ತಾ ಇದ್ದಾನೆ, ಯಾಕೆಂದರೆ ಯಾವುದೇ ಸೌಂಡ್ ಆಗಬಾರ್ದಲ್ವಾ. ಈಗ ತಾನು ಕೊಲೆ ಮಾಡಲಿಕ್ಕೆ ಹೋಗ್ತಕ್ಕಂಥದ್ದು. ಆ ಓಲ್ಡ್ ಮ್ಯಾನ್ ಎಚ್ಚರಗೊಳ್ಬಾರ್ದು, ತನ್ನ ಪ್ಲ್ಯಾನ್ ಏನಿದ್ದನೋ ಅದು ಫೇಲ್ ಆಗಬಾರ್ದು ಅಂತೇಳಿ ತುಂಬಾ ಹುಷಾರಿಂದ ಒಳಗಡೆ ಹೋಗ್ತಾ ಇರ್ತಾನೆ. ಇಟ್ ಟೇಕ್ಸ್ ಹಿಮ್ 1 hour ಜಸ್ಟ್ ಟು ಪುಟ್ ಹೀಸ್ ಹೆಡ್ ಇನ್ಸೈಡ್ ದ ರೂಮ್. ಸುಮಾರು 1 ಗಂಟೆಗಳ ಕಾಲ ಕೇವಲ ಇವನು ಆ ರೂಮ್ ಒಳಗಡೆ ಎಂಟ್ರಿ ಕೊಡ್ಲಿಕ್ಕೆ ತೆಗೆದುಕೊಳ್ತಾನೆ. ಅಂದರೆ ಅಷ್ಟೊಂದು ನಿಧಾನಕ್ಕೆ ಆ ಒಂದು ಓಲ್ಡ್ ಮ್ಯಾನ್ ಏನಿದ್ದೋ ಆ ಒಂದು ರೂಮನ್ನು ಪ್ರವೇಶ ಮಾಡ್ತಾ ಇರ್ತಾನೆ. ಹಿ ಕ್ಯಾರೀಸ್ ಎ ಸ್ಮಾಲ್ ಲ್ಯಾಂಟರ್ನ್ ಕವರ್ಡ್ ವಿತ್ ಎ ಕ್ಲಾತ್ ಸೊ ದ್ಯಾಟ್ ಓನ್ಲಿ ಎ ಥಿನ್ ರೇ ಆಫ್ ಲೈಟ್ ಕಮ್ಸ್ ಔಟ್. ಇವನ ಕೈಯಲ್ಲಿ ಒಂದು ಲ್ಯಾಂಟರ್ನ್ ಅಂದರೆ ಬೆಳಕು ಬರಬೇಕಲ್ವಾ, ಹಾಗಾಗಿ ಒಂದು ಲ್ಯಾಂಟರ್ನ್ ಅನ್ನು ಹಿಡಿದುಕೊಂಡು ಒಳಗಡೆ ಹೋಗ್ತಾ ಇರ್ತಾನೆ. ಆ ಒಂದು ಲ್ಯಾಂಟರ್ನ್ ಅನ್ನು ಇವನೇನು ಮಾಡ್ತಾನೆ, ಬಟ್ಟೆಯಿಂದ ಮುಚ್ಚಿರ್ತಾನೆ. ಕೇವಲ ಥಿನ್ ರೇ ಅಂದರೆ ಸ್ವಲ್ಪ ಬೆಳಕು ಆ ಒಂದು ಕ್ಲಾತಿಂದ ಆಚೆ ಬರಬೇಕು. ತುಂಬ ಬೆಳಕಾಗ್ಬಿಟ್ರೆ ಆ ಮುದುಕ ಎಚ್ಚರ ಆಗ್ತಾನೆ, ಹಾಗಾಗಬಾರ್ದು ಅಂಥೇಳಿ ಇವನ ಒಂದು ಉದ್ದೇಶ ಆಗಿರುತ್ತೆ. ಯಾರಿಗೂ ಕಾಣಿಸ್ಕೋಬಾರ್ದು ಆ ರೀತಿ ಸ್ವಲ್ಪನೇ ಬೆಳಕು ಬಿಟ್ಕೊಂಡು ರೂಮ್ ಒಳಗಡೆ ಹೋಗ್ತಾ ಇರ್ತಾನೆ. ಈಚ್ ನೈಟ್ ಹಿ ಶೈನ್ಸ್ ದ ಲೈಟ್ ಆನ್ ದ ಓಲ್ಡ್ ಮ್ಯಾನ್ಸ್ ಐ. ಪ್ರತಿದಿನ ಆ ಒಂದು ಲ್ಯಾಂಟರ್ನನ್ನು ಏನು ತೆಗೆದುಕೊಂಡು ಹೋಗ್ತಾನೋ ಆ ಮುದುಕನ ಮುಖದ ಮೇಲೆ ಸ್ವಲ್ಪ ಬೆಳಕನ್ನು ಬಿಡ್ತಾನೆ, ಅಂದರೆ ಕಣ್ಣನ್ನು ತೆರೀಲಿ ಅಂತೇಳಿ. ಬಟ್ ಎವ್ರಿ ನೈಟ್ ದ ಐ ಈಸ್ ಕ್ಲೋಸ್ಡ್. ಸೊ ಪ್ರತಿದಿನ ನೋಡಿದಾಗಲೂ ಕೂಡ ಮುದುಕ ಮಲಗಿರ್ತಾನೆ, ಯಾವತ್ತೂ ಕೂಡ ಎಚ್ಚರ ಇರೋದಿಲ್ಲ ಆ 7 ರಾತ್ರಿಗಳ ಕಾಲ. ಸೊ ಹಿ ಡಸ್ ನಾಟ್ ಕಿಲ್ ಹಿಮ್. ಸೊ 7 ರಾತ್ರಿ ಪ್ರಯತ್ನ ಮಾಡಿದ್ರು ಕೂಡ ಕೊಲೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಿ ಸೇಸ್ ದ್ಯಾಟ್ ಹಿ ವಾಂಟ್ಸ್ ಟು ಕಿಲ್ ದ ಐ, ನಾಟ್ ದ ಓಲ್ಡ್ ಮ್ಯಾನ್ ಹಿಮ್ಸೆಲ್ಫ್. ಅವನೀಗ ಕೊಲೆ ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥದ್ದು ಆ ಓಲ್ಡ್ ಮ್ಯಾನನ್ನು ಅಲ್ಲ, ಆ ಕಣ್ಣನ್ನು ಅಂತಕ್ಕಂಥದ್ದು ಅವನ ಒಂದು ಕಾರಣ ಆಗಿರುತ್ತೆ. ಆನ್ ದ 8th night ದ ನರೇಟರ್ ಈಸ್ ಮೋರ್ ಕೇರ್ಫುಲ್ ದ್ಯಾನ್ ಬಿಫೋರ್. ಸೊ ಈಗ 7 ರಾತ್ರಿಗಳು ಕಳೆದಿದ್ದಾವೆ, 8ನೇ ರಾತ್ರಿ ಬಂದಿದೆ. ಅವತ್ತು ಮಾತ್ರ ತುಂಬಾ ಹುಷಾರಾಗಿ ಇನ್ನೂ ಕೇರ್ಫುಲ್ ಆಗಿ ಇವನು ಪ್ಲಾನ್ ಮಾಡ್ಕೊಳ್ತಾನೆ. ಹವೆವರ್ ಹಿಸ್ ಥಂಬ್ ಸ್ಲಿಪ್ಸ್ ಆನ್ ದ ಲ್ಯಾಂಟರ್ನ್ ಆ್ಯಂಡ್ ಇಟ್ ಮೇಕ್ಸ್ ಎ ಸ್ಮಾಲ್ ನಾಯ್ಸ್. ಏನು ಇವನು ಲ್ಯಾಂಟರ್ನನ್ನು ಹಿಡಿದುಕೊಂಡು ಹೋಗ್ತಾ ಇರ್ತಾನೋ ಅವನ ಒಂದು ಥಂಬ್ ಏನಿರುತ್ತೋ, ಹೆಬ್ಬೆರಳು ಏನಿರುತ್ತೋ ಸ್ವಲ್ಪ ಜಾರಿ ಬಿಡುತ್ತೆ. ಇದರಿಂದಾಗಿ ಆ ಒಂದು ಲ್ಯಾಂಟರ್ನಿಂದ ಸ್ವಲ್ಪ ಸೌಂಡ್ ಬರುತ್ತೆ. The old man wakes up and sits on his bed in fear. ಸೊ ಆ ಒಂದು ಸೌಂಡನ್ನು ಕೇಳಿದಂತಹ ಆ ಓಲ್ಡ್ ಮ್ಯಾನ್ ಇದ್ನು ಎದ್ದು ಕೂತ್ಕೊಳ್ತಾನೆ. ಸಿಟ್ಸ್ ಆನ್ ಹಿಸ್ ಬೆಡ್ ಇನ್ ಫಿಯರ್. ಫಿಯರ್ ಅಂದರೆ ಭಯ ಅಂತೇಳಿ, ಭಯದಲ್ಲಿ ಎದ್ದು ಕೂತ್ಕೊಳ್ತಾನೆ ಆ ಓಲ್ಡ್ ಮ್ಯಾನ್. ಹಿ ಆಸ್ಕ್ಸ್ ಹೂ ಇಸ್ ದೇರ್. ಸೊ ಎದ್ದವ್ರೆ ಯಾರಿದ್ದೀರಾ ರೂಮಲ್ಲಿ ಅಂತೇಳಿ ಓಲ್ಡ್ ಮ್ಯಾನ್ ಕೇಳ್ತಾನೆ. ಬಟ್ ದ ನರೇಟರ್ ಡಸ್ ನಾಟ್ ಆನ್ಸರ್. ಸೊ ಈ ಒಂದು ಪ್ರಶ್ನೆಗೆ ನರೇಟರ್ ಉತ್ತರ ಕೊಡೋದಿಲ್ಲ, ಕತ್ತಲೆಯಲ್ಲಿ ಹಾಗೆ ನಿಂತ್ಕೊಂಡಿರ್ತಾನೆ. ಹಿ ಸ್ಟ್ಯಾಂಡ್ಸ್ ಸ್ಟಿಲ್ ಇನ್ ದ ಡಾರ್ಕ್ನೆಸ್ ಫಾರ್ ಎ ಲಾಂಗ್ ಟೈಮ್. ಬಹಳ ಹೊತ್ತು ಹಾಗೆ ಕತ್ತಲಲ್ಲಿ ಹಾಗೆ ನಿಂತ್ಕೊಂಡಿರ್ತಾನೆ. ದ ಓಲ್ಡ್ ಮ್ಯಾನ್ ರಿಮೇನ್ಸ್ ಅವೇಕ್ ಫೀಲಿಂಗ್ ಅಫ್ರೇಡ್. ಸೊ ಓಲ್ಡ್ ಮ್ಯಾನ್ ಕೂಡ ಹಾಗೆ ಎಚ್ಚರ ಇದ್ದಾನೆ, ಅವನಿಗೂ ಕೂಡ ಈಗ ಮತ್ತೆ ಮಲಗಲಿಕ್ಕೆ ಭಯ ಆಗ್ತಾ ಇದೆ. ದ ನರೇಟರ್ ಸೇಸ್ ಹಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಓಲ್ಡ್ ಮ್ಯಾನ್ಸ್ ಫಿಯರ್ ಬಿಕಾಸ್ ಹಿ ಹ್ಯಾಸ್ ಆಲ್ಸೋ ಫೆಲ್ಟ್ ಸಚ್ ಫಿಯರ್ ಇನ್ ದ ಡಾರ್ಕ್ ಎಟ್ ನೈಟ್. ಸೊ ನರೇಟರ್ ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ ಆ ಓಲ್ಡ್ ಮ್ಯಾನಿಗೆ ಏನು ಭಯ ಪಡ್ತಾ ಇದ್ದನೋ ಅದು ತನಗೂ ಕೂಡ ಅರ್ಥ ಆಗುತ್ತೆ. ಯಾಕಂದರೆ ರಾತ್ರಿ ಅಂದರೆ ಕತ್ತಲು ಅಂದರೆ ನನಗೂ ಕೂಡ ಭಯ ಆಗುತ್ತೆ. ಸೊ ಆ ರೀತಿಯಾಗಿರ್ತಕ್ಕಂತಹ ನ್ಯಾಚುರಲ್ ಭಯ ಏನಿದೆನೋ ಅದು ಓಲ್ಡ್ ಮ್ಯಾನ್ಗೂ ಕೂಡ ಈಗ ಆಗ್ತಾ ಇದೆ ಅಂತೇಳಿ ಹೇಳ್ಕೊಳ್ತಾನೆ. ಆಫ್ಟರ್ ಸಮ್ ಟೈಮ್ ದ ನರೇಟರ್ ಓಪನ್ಸ್ ದ ಲ್ಯಾಂಟರ್ನ್ ಸ್ಲೈಟ್ಲಿ ಆ್ಯಂಡ್ ಲೆಟ್ಸ್ ಎ ಸ್ಮಾಲ್ ಬೀಮ್ ಆಫ್ ಲೈಟ್ ಫಾಲ್ ಆನ್ ದ ಓಲ್ಡ್ ಮ್ಯಾನ್ಸ್ ಐ. ಸೊ ಬಟ್ಟೆಯಿಂದ ಆ ಲ್ಯಾಂಟರ್ನನ್ನು ಏನು ಮುಚ್ಚಿರ್ತಾನೋ ಈ ನರೇಟರ್ ಹಾಗೆ ಸ್ವಲ್ಪ ಅದನ್ನು ಓಪನ್ ಮಾಡ್ತಾನೆ. ಅಂದರೆ ಆ ಒಂದು ಲ್ಯಾಂಟರ್ನಿಂದ ಸ್ವಲ್ಪ ಬೆಳಕು ಆ ಮುದುಕನ ಕಣ್ಣಿನ ಮೇಲೆ ಬೀಳಬೇಕು. ದ ಐ ಈಸ್ ಓಪನ್. ಕಣ್ಣುಗಳು ತೆರೆದಿದ್ದಾವೆ. ಅಂದರೆ ಆ ಒಂದು ಕಣ್ಣು, ಎಸ್ಪೆಷಲಿ 2 ಕಣ್ಣಲ್ಲ, ಒಂದು ಕಣ್ಣು ಡಿಫ್ರೆಂಟ್ ಆಗಿ ಏನಿತ್ತು ಓಪನ್ ಆಗಿದೆ. ಇಟ್ ಲುಕ್ಸ್ ಪೇಲ್ ಆ್ಯಂಡ್ ಫ್ರೈಟನಿಂಗ್. ಅದನ್ನು ನೋಡಿದಾಗ ಇವನಿಗೆ ಭಯವನ್ನು ಪಡಿಸ್ತಕ್ಕಂಥದ್ದು ಆ ಒಂದು ಕಣ್ಣಾಗಿರುತ್ತೆ. ದ ನರೇಟರ್ ಬಿಕಮ್ಸ್ ವೆರಿ ಆಂಗ್ರಿ ಆ್ಯಂಡ್ ನರ್ವಸ್. ಸೊ ಈಗ ಅವನಿಗೆ ಕೋಪನೂ ಬರ್ತಾ ಇದೆ ಮತ್ತು ನರ್ವಸ್ ಕೂಡ ಆಗಿದ್ದಾನೆ. ಅಟ್ ದಟ್ ಮೂಮೆಂಟ್ ಹಿ ಹರ್ಸ್ ಅ ಲೋ ಡಲ್ ಸೌಂಡ್. ಹಿ ಬಿಲೀವ್ಸ್ ಇಟ್ ಈಸ್ ದ ಬೀಟಿಂಗ್ ಆಫ್ ದ ಓಲ್ಡ್ ಮ್ಯಾನ್ಸ್ ಹಾರ್ಟ್. ಅದೇ ಸಂದರ್ಭದಲ್ಲಿ ಇವನಿಗೆ ಯಾವುದೋ ಒಂದು ಸೌಂಡ್ ಕೇಳುತ್ತೆ, ಬೀಟಿಂಗ್ ಸೌಂಡ್. ಸೊ ಅದು ಮೇ ಬಿ ಈ ಓಲ್ಡ್ ಮ್ಯಾನ್ ಏನಿದನೋ ಅವನ ಹೃದಯದ ಬಡಿತದ ಸೌಂಡ್ ಆಗಿರಬೇಕು ಅಂತೇಳಿ ನರೇಟರ್ ಅನ್ಕೊಳ್ತಾನೆ. ದ ಸೌಂಡ್ ಗ್ರೋಸ್ ಲೌಡರ್ ಆ್ಯಂಡ್ ಲೌಡರ್. ಹಾಗೆ ಬರ್ತಾ ಬರ್ತಾ ಆ ಸೌಂಡ್ ಏನಿತ್ತೋ ಜಾಸ್ತಿ ಆಗ್ತಾ ಹೋಗುತ್ತೆ. ದ ನರೇಟರ್ ಥಿಂಕ್ಸ್ ದ ಓಲ್ಡ್ ಮ್ಯಾನ್ ಈಸ್ ಟೆರಿಫೈಡ್. ಮೇ ಬಿ ಈ ಮುದುಕ ಏನಿದಾನೋ ತುಂಬಾ ಭಯಪಟ್ಟಿದ್ದಾನೆ, ಅವನ ಹೃದಯದ ಬಡಿತ ಇಷ್ಟು ಜೋರಾಗಿ ಕೇಳ್ತಾ ಇದೆ ಅಂತೇಳಿ ಅನ್ಕೊಳ್ತಾನೆ. ಆ್ಯಂಡ್ ಹಿಸ್ ಹಾರ್ಟ್ ಈಸ್ ಬೀಟಿಂಗ್ ಫಾಸ್ಟ್ ವಿತ್ ಫಿಯರ್. ಸೊ ಆ ಭಯದಿಂದಾನೇ ಆ ಹೃದಯದ ಬಡಿತ ತುಂಬ ವೇಗವಾಗಿದೆ, ಜೋರಾಗಿದೆ ಅಂತೇಳಿ ಅನ್ಕೊಳ್ತಾನೆ. ದ ಬೀಟಿಂಗ್ ಸೌಂಡ್ ಬಿಕಮ್ಸ್ ಸೋ ಲೌಡ್ ದ್ಯಾಟ್
ದ ನರೇಟರ್ ವರೀಸ್ ದ್ಯಾಟ್ ದ ನೇಬರ್ಸ್ ಮೈಟ್ ಹಿಯರ್ ಇಟ್. ಸೊ ಆ ಹೃದಯದ ಬಡಿತ ಎಷ್ಟು ಜೋರಾಗಿದೆ ಅಂತ ಅನ್ಕೊಂಡ್ರೆ ಇಲ್ಲಿ ಈ ವ್ಯಕ್ತಿ ಅನ್ಕೊಳ್ತಾನೆ ಅಂದರೆ ಆ ಒಂದು ಹೃದಯದ ಬಡಿತದ ಸೌಂಡನ್ನು ಕೇಳಿ ಅಕ್ಕಪಕ್ಕದ ನೇಬರ್ಸ್ ಏನಿರ್ತಾರೋ ಅವರು ಕೂಡ ಎಚ್ಚರಗೊಳ್ಳಬಹುದು ಅಂತೇಳಿ ಅನ್ಕೊಳ್ತಾನೆ. ಅಷ್ಟೊಂದು ಜೋರಾಗಿ ಆ ಒಂದು ಬೀಟಿಂಗ್ ಸೌಂಡ್ ಕೇಳಿಸ್ತಾ ಇರುತ್ತೆ. ಹಿ ಫೀಲ್ಸ್ ಆಂಗ್ಸಿಯಸ್ ಆ್ಯಂಡ್ ಫ್ಯೂರಿಯಸ್. ಇದರಿಂದ ಅವನಿಗೆ ತುಂಬಾ ಆತಂಕ ಆಗುತ್ತೆ. ಮತ್ತು ಆಂಗ್ಸಿಯಸ್ ಅಂದರೆ ಆತಂಕ ಅಂತೇಳಿ, ಫ್ಯೂರಿಯಸ್ ಅಂದರೆ ಕೋಪ ಬರೋದು ಅಂತೇಳಿ, ಕೋಪನೂ ಕೂಡ ಬರ್ತಾ ಇದೆ. ಫೈನಲಿ ಹಿ ಕೆನಾಟ್ ಕಂಟ್ರೋಲ್ ಹಿಮ್ಸೆಲ್ಫ್. ಸೊ ತನ್ನನ್ನು ತಾನೀಗ ಅವನಿಗೆ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಹಿ ಜಂಪ್ಸ್ ಇನ್ ಟು ದ ರೂಮ್ ಆ್ಯಂಡ್ ಪುಲ್ಸ್ ದ ಓಲ್ಡ್ ಮ್ಯಾನ್ ಡೌನ್ ಟು ದ ಫ್ಲೋರ್. ಹಾಗೆ ಅಲ್ಲಿಂದ ಜಂಪ್ ಮಾಡಿ ಆ ಓಲ್ಡ್ ಮ್ಯಾನ್ ಏನಿದ್ನೋ ಅವನನ್ನು ಅವನ ಬೆಡ್ಡಿಂದ ಕೆಳಗಡೆ ನೆಲದ ಮೇಲೆ ಕೆಡವಿಕೊಳ್ತಾನೆ. ಹಿ ಸ್ಮಾದರ್ಸ್ ಹಿಮ್ ವಿತ್ ಹೆವಿ ಬೆಡ್ ಅಂಟಿಲ್ ಹಿ ಈಸ್ ಹೆಡ್. ಸ್ಮಾದರ್ಸ್ ಅಂದರೆ ಉಸಿರು ಕಟ್ಟಿಸೋದು ಅಂತೇಳಿ. ಆ ಮುದುಕನ ಮೇಲೆ ಒಂದು ಬೆಡ್ಡನ್ನು ಹಾಕಿ ಅಂದರೆ ಅವನನ್ನು ಉಸಿರು ಕಟ್ಟಿಸಿ ಕೊಲ್ತಾ ಇದ್ದಾನೆ. ಈವನ್ ಆಫ್ಟರ್ ದ ಓಲ್ಡ್ ಮ್ಯಾನ್ ಸ್ಟಾಪ್ಸ್ ಮೂವಿಂಗ್, ದ ನರೇಟರ್ ಲಿಸನ್ಸ್ ಕೇರ್ಫುಲಿ ಟು ಮೇಕ್ ಶೂರ್ ದ ಹಾರ್ಟ್ ಹ್ಯಾಸ್ ಸ್ಟಾಪ್ಡ್ ಬೀಟಿಂಗ್. ಸೊ ಈಗ ಓಲ್ಡ್ ಮ್ಯಾನ್ ಏನಿದ್ನೋ ಸತ್ತು ಹೋಗಿದ್ದಾನೆ, ಅವನ ಮೂವ್ಮೆಂಟ್ ಕೂಡ ಹೋಗಿದೆ. ಆದರೂ ಕೂಡ ಈ ನರೇಟರ್ ಏನಿದ್ನೋ ನಿಧಾನಕ್ಕೆ ಆ ಹೃದಯದ ಬಡಿತದ ಸೌಂಡ್ ಇನ್ನೂ ಇದೇನಾ ಅಂತಕ್ಕಂಥದ್ದನ್ನು ಕನ್ಫರ್ಮ್ ಮಾಡ್ಕೊಳ್ತಾನೆ, ಅಂದರೆ ಅದು ಸ್ಟಾಪ್ ಆಗಿರಬೇಕು ಅಂತೇಳಿ. ವೆನ್ ಹಿ ಈಸ್ ಶೂರ್ ದ ಓಲ್ಡ್ ಮ್ಯಾನ್ ಇಸ್ ಡೆಡ್, ಹಿ ಫೀಲ್ಸ್ ಪ್ರೌಡ್ ಆಫ್ ಹಿಸ್ ಕ್ಲೆವರ್ನೆಸ್. ಯಾವಾಗ ಓಲ್ಡ್ ಮ್ಯಾನ್ ಸತ್ತಿದ್ದಾನೆ ಅಂತ ಇವನಿಗೆ ಗೊತ್ತಾಗುತ್ತೋ ಆವಾಗ ತನ್ನ ಒಂದು ಬುದ್ಧಿವಂತಿಕೆಯನ್ನು ಇವನು ತನಗೆ ತಾನೇ ಮೆಚ್ಕೊಳ್ತಾನೆ, ಎಷ್ಟೊಂದು ಬುದ್ಧಿವಂತ ಇದ್ದೇನೆ ನಾನು ಅಂಥೇಳಿ. ನೆಕ್ಸ್ಟ್ ಹಿ ಹೈಡ್ಸ್ ದ ಬಾಡಿ. ನಂತರದ ಕೆಲಸ ಏನಪ್ಪ ಅಂದರೆ ಆ ಒಂದು ಡೆಡ್ ಬಾಡಿ ಏನಿದೆನೋ ಅದನ್ನು ಬಚ್ಚಿರ್ತಕ್ಕಂಥದ್ದು. ಹಿ ಕಟ್ಸ್ ದ ಓಲ್ಡ್ ಮ್ಯಾನ್ಸ್ ಬಾಡಿ ಇನ್ ಟು ಪೀಸಸ್ ಆ್ಯಂಡ್ ರಿಮೂವ್ಸ್ ದ ಫ್ಲೋರ್ ಬೋರ್ಡ್ಸ್ ಇನ್ ದ ರೂಮ್. ಸೊ ಆ ಒಂದು ಬಾಡಿಯನ್ನು ಪೀಸಸ್ ಆಗಿ ಚಿಕ್ಕ ಚಿಕ್ಕ ತುಂಡುಗಳಾಗಿ ಕತ್ತರಿಸಿ ಅಲ್ಲಿ ಒಂದು ಫ್ಲೋರ್ ಬೋರ್ಡ್ಸ್ ಅಂದರೆ ನೆಲದ ಮೇಲೆ ಇರತಕ್ಕಂತಹ ಹಲಗೆಗಳಿರ್ತವೆ, ಆ ಒಂದು ಹಲಗೆಗಳನ್ನು ಮೇಲೆ ಎತ್ತುತ್ತಾನೆ. ಹಿ ಕೇರ್ಫುಲಿ ಪ್ಲೇಸಸ್ ದ ಬಾಡಿ ಪಾರ್ಟ್ಸ್ ಅಂಡರ್ ದ ವುಡನ್ ಫ್ಲೋರ್ ಆ್ಯಂಡ್ ಪುಟ್ಸ್ ದ ಬೋರ್ಡ್ಸ್ ಬ್ಯಾಕ್ ಪರ್ಫೆಕ್ಟ್ಲಿ. ಸೊ ಆ ಒಂದು ಫ್ಲೋರ್ ಬೋರ್ಡ್ಸನ್ನು ತೆಗೆದು ಆ ಬಾಡಿಯನ್ನು ಅಲ್ಲಿ ಕೆಳಗಡೆ ಇಟ್ಟು ಮತ್ತೆ ಆ ಒಂದು ವುಡನ್ ಫ್ಲೋರನ್ನು ಕ್ಲೋಸ್ ಮಾಡ್ತಾನೆ. ದೇರ್ ಇಸ್ ನೋ ಬ್ಲಡ್ ಲೆಫ್ಟ್. ಅಲ್ಲೆಲ್ಲೂ ಕೂಡ ರಕ್ತದ ಕಲೆಗಳು ಕಾಣೋದೇ ಇಲ್ಲ. ಆ್ಯಂಡ್ ದರ್ ಇಸ್ ನೋ ಸೈನ್ ಆಫ್ ದ ಕ್ರೈಮ್. ತಾನು ಯಾವುದೋ ಒಂದು ಕ್ರೈಮನ್ನು ಮಾಡಿದ್ದೇನೆ ಅಂತಕ್ಕಂಥದ್ದು ಕೂಡ ಯಾರಿಗೂ ಕೂಡ ತಿಳಿಯೋ ಹಾಗಿಲ್ಲ. ಅಷ್ಟೊಂದು ಅಲ್ಲಿ ಪರ್ಫೆಕ್ಟ್ ಆಗಿರತಕ್ಕಂತಹ ಒಂದು ವಾತಾವರಣವನ್ನು ಅವನು ನಿರ್ಮಾಣ ಮಾಡ್ತಾನೆ. ದ ನರೇಟರ್ ಫೀಲ್ಸ್ ಕಾನ್ಫಿಡೆಂಟ್ ದ್ಯಾಟ್ ನೋ ಒನ್ ವಿಲ್ ಎವರ್ ಡಿಸ್ಕವರ್ ವಾಟ್ ಹಿ ಹ್ಯಾಸ್ ಡನ್. ಅವನ ನಂಬಿಕೆ ಏನಪ್ಪ ಅಂದರೆ ಯಾವತ್ತಿಗೂ ಕೂಡ ತಾನು ಸಿಕ್ಕು ಹಾಕಿಕೊಳ್ಳೋದಿಲ್ಲ, ಯಾರು ಕೂಡ ತಾನು ಮಾಡಿರ್ತಕ್ಕಂತಹ ಕ್ರೈಮನ್ನು ಕಂಡು ಹಿಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂತಹ ಬಲವಾದ ನಂಬಿಕೆ ಅವನಲ್ಲಿದೆ. ಈಗ ಎಟ್ ಅರೌಂಡ್ 4 o'clock in the morning the police arrive at the house. ಬೆಳಗಿನ 4 ಗಂಟೆ ಸರಿಸುಮಾರಿಗೆ ಪೊಲೀಸರು ಆ ಮನೆಯ ಬಳಿ ಬರ್ತಾರೆ. ಎ ನೇಬರ್ ಹ್ಯಾಸ್ ಹರ್ಡ್ ಎ ಲೌಡ್ ಸ್ಕ್ರೀಮ್ ಡ್ಯೂರಿಂಗ್ ದ ನೈಟ್ ಆ್ಯಂಡ್ ಇನ್ಫಾರ್ಮ್ಡ್ ದೆಮ್. ಸೊ ಆ ಒಂದು ಅಕ್ಕಪಕ್ಕದ ಮನೆಯ ಒಬ್ಬ ವ್ಯಕ್ತಿ ಏನಿರ್ತಾನೋ ಜೋರಾಗಿರ್ತಕ್ಕಂತಹ ಸೌಂಡನ್ನು ಈ ಮನೆಯಿಂದ ಕೇಳಿಸಿಕೊಂಡಿರ್ತಾನೆ ಮತ್ತು ಅವನೇ ಪೊಲೀಸರಿಗೆ ಇನ್ಫಾರ್ಮೇಷನ್ ಕೂಡ ಕೊಟ್ಟಿರ್ತಾನೆ. ದ ನರೇಟರ್ ಕಾಮ್ಲಿ ವೆಲ್ಕಮ್ಸ್ ದ ಪೊಲೀಸ್ ಇನ್ಸೈಡ್. ನರೇಟರ್ ಯಾವುದೇ ಒಂದು ಆತಂಕಕ್ಕೆ ಒಳಗಾಗೋದಿಲ್ಲ, ತುಂಬಾನೇ ಕಾಮಾಗಿ ಪೊಲೀಸರನ್ನ ಒಳಗಡೆ ಕರೀತಾನೆ. ಹಿ ಟೆಲ್ಸ್ ದೆಮ್ ದ್ಯಾಟ್ ದ ಸ್ಕ್ರೀಮ್ ವಾಸ್ ಹಿಸ್ ಓನ್ ಬಿಕಾಸ್ ಹಿ ಹ್ಯಾಡ್ ಎ ಬ್ಯಾಡ್ ಡ್ರೀಮ್. ಸೊ ರಾತ್ರಿ ನೀವು ಕೇಳಿರ್ತಕ್ಕಂತಹ ಸೌಂಡ್ ಏನಿದೆನೋ ಅಥವಾ ಪಕ್ಕದ ಮನೆಯವನು ಏನು ಸೌಂಡ್ ಕೇಳಿದ್ನಲ್ವಾ ಅದು ಬೇರೆ ಯಾರ್ದು ಅಲ್ಲ, ಅದು ನಂದೇ ಸೌಂಡ್. ಯಾಕೆಂದರೆ ನನಗೆ ಕೆಟ್ಟ ಕನಸು ಬಿದ್ದಿತ್ತು, ಹಾಗಾಗಿ ನಾನು ಜೋರಾಗಿ ಕೂಗಿಕೊಂಡಿದ್ದೆ ಅಂತಕ್ಕಂಥದ್ದನ್ನು ಸುಳ್ಳನ್ನು ಹೇಳ್ತಾನೆ ಪೊಲೀಸರ ಎದುರುಗಡೆ. He also tells them that the old man has gone to the countryside. ಸೊ ಆ ಮನೆಯಲ್ಲಿ ಇರ್ತಕ್ಕಂತಹ ಓಲ್ಡ್ ಮ್ಯಾನ್ ಏನಿದಾನೋ ಕಂಟ್ರಿ ಸೈಡ್ ಅಂದರೆ ಹಳ್ಳಿ ಕಡೆ ಹೋಗಿದ್ದಾರೆ ಅಂತೇಳಿ ಹೇಳ್ತಾನೆ. ಹಿ ಶೋಸ್ ದೆಮ್ ದ ಎಂಟೈರ್ ಹೌಸ್ ಕಾನ್ಫಿಡೆಂಟ್ಲಿ. ಇಡೀ ಮನೆಯನ್ನು ಅವನು ತೋರಿಸ್ತಾ ಇದ್ದಾನೆ, ಅಲ್ಲೆಲ್ಲೂ ಕೂಡ ಯಾವುದೇ ಕ್ರೈಮ್ ಆಗಿಲ್ಲ ಅಂತಕ್ಕಂಥದ್ದನ್ನು ಅವನು ನಿರೂಪಿಸಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ. Finally, he places chairs in the old man's room and asks the officers to sit. ಸೊ ಆ ಓಲ್ಡ್ ಮ್ಯಾನ್ ಎಲ್ಲಿ ವಾಸ ಮಾಡ್ತಾ ಇದ್ನೋ ಆ ರೂಮ್ ಒಳಗಡೆ ಚೇರನ್ನು ಹಾಕ್ತಾನೆ, ಪೊಲೀಸ್ ಆಫೀಸರ್ಗೆ ಕೂತ್ಕೊಳ್ಳಿಕ್ಕೆ ಹೇಳ್ತಾನೆ. ಹಿ ಇವನ್ ಪ್ಲೇಸಸ್ ಹಿಸ್ ಓನ್ ಚೇರ್ ಡೈರೆಕ್ಟ್ಲಿ ಅಬೌವ್ ದ ಸ್ಪಾಟ್ ವೇರ್ ದ ಬಾಡಿ ಈಸ್ ಹಿಡನ್. ಸೊ ಆ ಒಂದು ಬಾಡಿಯನ್ನು ಎಲ್ಲಿ ಹೈಡ್ ಮಾಡಿರ್ತಾನೋ ಅದರ ಮೇಲೆ ನೀವು ಚೇರ್ ಹಾಕ್ಕೊಂಡು ಕೂತ್ಕೋತಾ ಇದ್ದಾನೆ. ಎಟ್ ಫಸ್ಟ್ ದ ನರೇಟರ್ ಟಾಕ್ಸ್ ಫ್ರೀಲಿ ಆ್ಯಂಡ್ ಹ್ಯಾಪಿಲಿ. ಮೊದಲಿಗೆ ನರೇಟರ್ ಯಾವುದೇ ಆತಂಕಕ್ಕೆ ಒಳಗಾಗಿರೋದಿಲ್ಲ, ತುಂಬಾ ಫ್ರೀಯಾಗಿ ಸಂತೋಷದಿಂದನೇ ಪೊಲೀಸರ ಜೊತೆ ಮಾತಾಡ್ತಾನೆ. ಹಿ ಬಿಲೀವ್ಸ್ ಹಿ ಹ್ಯಾಸ್ ಕಮಿಟೆಡ್ ದ ಪರ್ಫೆಕ್ಟ್ ಕ್ರೈಮ್. ಅವನ ನಂಬಿಕೆ ಏನಪ್ಪ ಅಂದರೆ ತಾನು ಮಾಡಿರ್ತಕ್ಕಂಥದ್ದು ತುಂಬಾನೇ ಪರ್ಫೆಕ್ಟ್ ಆಗಿರೋ ಕ್ರೈಮ್, ಯಾವ ಕಾರಣಕ್ಕೂ ಕೂಡ ನಾನು ಸಿಕ್ಕು ಹಾಕಿಕೊಳ್ಳೋದಿಲ್ಲ ಅಂತಕ್ಕಂಥದ್ದು. ಬಟ್ ಆಫ್ಟರ್ ಸಮ್ ಟೈಮ್ ಹಿ ಬಿಗಿನ್ಸ್ ಟು ಫೀಲ್ ಅನ್ಕಂಫರ್ಟೇಬಲ್. ಸ್ವಲ್ಪ ಹೊತ್ತಾದ ಮೇಲೆ ಈಗ ಅವನಿಗೆ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಾ ಇದೆ. ಹಿ ಹರ್ಸ್ ಎ ಸ್ಟ್ರೇಂಜ್ ಸೌಂಡ್. ಇದಕ್ಕಿದ್ದ ಹಾಗೆ ಯಾವುದೋ ವಿಚಿತ್ರವಾಗಿರೋ ಸೌಂಡ್ ಅವನಿಗೆ ಕೇಳಿಸ್ಲಿಕ್ಕೆ ತೊಡಗುತ್ತೆ. ಎಟ್ ಫಸ್ಟ್ ಇಟ್ ವಾಸ್ ಸಾಫ್ಟ್, ದೆನ್ ಇಟ್ ಬಿಕಮ್ಸ್ ಕ್ಲಿಯರರ್. ಮೊದಲಿಗೆ ಅದು ಸಾಫ್ಟ್ ಆಗಿರುತ್ತೆ, ಬಟ್ ಬರ್ತಾ ಬರ್ತಾ ಜೋರಾಗಿ ಕೇಳಿಸ್ತಾ ಇದೆ. ಇಟ್ ಸೌಂಡ್ಸ್ ಲೈಕ್ ಎ ವಾಚ್ ರ್ಯಾಪ್ಡ್ ಇನ್ ಕಾಟನ್. ಒಂದು ಕಾಟನ್ ಬಟ್ಟೆಯಲ್ಲಿ ವಾಚನ್ನು ಬಚ್ಚಿಟ್ರು ಕೂಡ ಸೌಂಡ್ ಕೇಳುತ್ತಲ್ವ, ಆ ರೀತಿ ಕೇಳಿಸ್ತಾ ಇದೆ ಸೌಂಡ್. ಸ್ಲೋಲಿ ದ ಸೌಂಡ್ ಗ್ರೋಸ್ ಲೌಡರ್. ನಿಧಾನಕ್ಕೆ ಇನ್ನೂ ಜಾಸ್ತಿ ಆಗ್ತಾ ಇದೆ ಸೌಂಡ್.
ದ ನರೇಟರ್ ರಿಯಲೈಸಸ್ ದಟ್ ಇಟ್ ಈಸ್ ದ ಬೀಟಿಂಗ್ ಆಫ್ ದ ಓಲ್ಡ್ ಮ್ಯಾನ್ಸ್ ಹಾರ್ಟ್. ಸೊ ನರೇಟರ್ ಅನ್ಕೊಳ್ತಾನೆ ಆ ಓಲ್ಡ್ ಮ್ಯಾನ್ ಏನಿದ್ದ ಅವನ ಹೃದಯದ ಬಡಿತವೇ ಈಗ ಕೇಳ್ತಾ ಇರೋದು, ಅದೇ ಜೋರಾಗಿ ಬಡಿದುಕೊಳ್ತಾ ಇದೆ ಅಂತೇಳಿ ಅನ್ಕೊಳ್ತಾನೆ. ಹಿ ಬಿಕಮ್ಸ್ ನರ್ವಸ್ ಆ್ಯಂಡ್ ಆಂಗ್ಜಿಯಸ್. ತುಂಬಾನೇ ನರ್ವಸ್ ಆಗ್ತಾನೆ, ಆತಂಕಕ್ಕೆ ಒಳಗಾಗ್ತಾನೆ. ಹಿ ಟಾಕ್ಸ್ ಮೋರ್ ಲೌಡ್ಲಿ ಟು ಕವರ್ ಅಪ್ ದ ಸೌಂಡ್. ಹಿ ವಾಕ್ಸ್ ಅರೌಂಡ್ ದ ರೂಮ್ ಆ್ಯಂಡ್ ಆಕ್ಟ್ಸ್ ಸ್ಟ್ರೇಂಜ್ಲಿ. ಸೊ ಜೋರಾಗಿ ಮಾತನಾಡಲಿಕ್ಕೆ ತೊಡಗ್ತಾನೆ, ಅಂದ್ರೆ ಆ ಒಂದು ಹೃದಯದ ಬಡಿತ ಸೌಂಡ್ ಪೊಲೀಸರಿಗೆ ಕೇಳಬಾರ್ದು ಅಂತೇಳಿ ಜೋರಾಗಿ ಮಾತನಾಡಲಿಕ್ಕೆ ತೊಡಗ್ತಾನೆ ನರೇಟರ್. ಅದ್ರ ಜೊತೆಗೆ ಆ ರೂಮಲ್ಲಿ ಆ ಕಡೆ ಈ ಕಡೆ ವಿಚಿತ್ರವಾಗಿ ಅಲ್ಲಿ ನಡೆದಾಡಲಿಕ್ಕೆ ಶುರು ಮಾಡ್ತಾನೆ. ದ ಸೌಂಡ್ ಬಿಕಮ್ಸ್ ಲೌಡರ್ ಅಂಡ್ ಲೌಡರ್ ಇನ್ ಹಿಸ್ ಇಯರ್ಸ್. ಹಿ is sure that the police officers must also hear it, but they continue to smile and talk normally. ಸೊ ಆ ಸೌಂಡ್ ಇನ್ನೂ ಜಾಸ್ತಿ ಆಗುತ್ತೆ. ಪೊಲೀಸರಿಗೆ ಎಲ್ಲಿ ಕೇಳಿ ಬಿಡುತ್ತೆ ಅಂತಕ್ಕಂತಹ ಆತಂಕ ಅವನ ಕಡೆ ಇರುತ್ತೆ. ಬಟ್ ಪೊಲೀಸರಿಗೆ ಅದು ಯಾವುದು ಕೇಳಿರೋದಿಲ್ಲ, ಅವ್ರು ನಗ್ತಾನೆ ಮಾತಾಡ್ತಾ ಇರ್ತಾರೆ. ದ ನರೇಟರ್ ಥಿಂಕ್ಸ್ ದೇ ಆರ್ ಪ್ರಿಟೆಂಡಿಂಗ್ ನಾಟ್ ಟು ಹಿಯರ್ ಇಟ್ ಟು ಮೇಕ್ ಫನ್ ಆಫ್ ಹಿಮ್. ಸೊ ಅವ್ರಿಗೆ ಕೇಳಿಸ್ತಾ ಇದ್ರು ಕೂಡ ಇವರು ಸುಮ್ಮನೆ ನಾಟಕ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅನ್ಕೊಳ್ತಾನೆ. ಹಿ ಫೀಲ್ಸ್ ಟಾರ್ಚರ್ಡ್ ಬೈ ದ ಸೌಂಡ್. ಬರ್ತಾ ಆ ಸೌಂಡ್ ಇವನಿಗೆ ತುಂಬಾನೇ ಟಾರ್ಚರ್ ಅನ್ನ ಮಾಡ್ತಾ ಇದೆ. ಫೈನಲಿ ದ ನಾಯ್ಸ್ ಬಿಕಮ್ಸ್ ಅನ್ಬೇರಬಲ್. ಅನ್ಬೇರಬಲ್ ಅಂದ್ರೆ ಸಹಿಸ್ಕೊಳ್ಳಿಕ್ಕೆ ಸಾಧ್ಯನೇ ಆಗಲಿಲ್ಲ ಅಂತೇಳಿ ಆ ಸೌಂಡ್ ಅನ್ನ. ದ ನರೇಟರ್ ಕೆನಾಟ್ ಸ್ಟ್ಯಾಂಡ್ ಇಟ್ ಎನಿ ಲಾಂಗರ್. ಇನ್ಮೇಲೆ ಆ ಸೌಂಡ್ ಅನ್ನ ಯಾವ ಕಾರಣಕ್ಕೂ ಕೂಡ ನನಗೆ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ತೀರ್ಮಾನ ಮಾಡ್ತಾನೆ. ಹಿ ಬಿಲೀವ್ಸ್ ಹಿ ವಿಲ್ ಗೋ ಮ್ಯಾಡ್ ಇಫ್ ಇಟ್ ಕಂಟಿನ್ಯೂಸ್. ಆ ಹೃದಯದ ಬಡಿತದ ಸೌಂಡ್ ಇನ್ನೂ ಕಂಟಿನ್ಯೂ ಆಗಿಬಿಟ್ರೆ ತಾನು ಮ್ಯಾಡ್ ಅಂದ್ರೆ ಹುಚ್ಚನಾಗೆ ಬಿಡ್ತೇನೆ ಅಂತೇಳಿ ಅನ್ಕೊಳ್ತಾನೆ. ಇನ್ ಹಿಸ್ ಗಿಲ್ಟ್ ಅಂಡ್ ಫಿಯರ್ ಹಿ ಜಂಪ್ಸ್ ಅಪ್ ಅಂಡ್ ಕನ್ಫೆಸಸ್ ದ ಕ್ರೈಮ್. ಸೊ ಅವನ ಒಂದು ತಪ್ಪಿತಸ್ಥ ಮನೋಭಾವನೆ ಏನಿರುತ್ತೋ, ಭಯದ ಮನೋಭಾವನೆ ಏನಿರುತ್ತೋ ಅದರಿಂದ ಅವನು ತನ್ನ ತಪ್ಪನ್ನ ಒಪ್ಪಿಕೊಳ್ಳೇಬೇಕಾಗುತ್ತೆ. ಸೊ ತಪ್ಪನ್ನ ಕನ್ಫೆಸ್ ಮಾಡ್ಕೊಳ್ತಾನೆ, ಅಂದ್ರೆ ತಪ್ಪನ್ನ ಒಪ್ಪಿಕೊಳ್ತಾ ಇದ್ದಾನೆ. ಹಿ ಟೆಲ್ಸ್ ದ ಪೊಲೀಸ್ ಟು ಟಿಯರ್ ಅಪ್ ದ floorboards. He screams that the beating heart is under the floor. ಸೊ ಅವನು ಪೊಲೀಸರಿಗೆ ಅವನು ಬಚ್ಚಿಟ್ಟಿರ್ತಕ್ಕಂತಹ ಆ ಒಂದು ಬಾಡಿ ಇತ್ತಲ್ವಾ, ಫ್ಲೋರ್ ಬೋರ್ಡ್ಸ್, ಅದನ್ನು ತೆರಿಲಿಕ್ಕೆ ಹೇಳ್ತಾನೆ. ಇನ್ ದ ಎಂಡ್ ವಿ ಅಂಡರ್ಸ್ಟ್ಯಾಂಡ್ ದಟ್ ದ ಬೀಟಿಂಗ್ ಹಾರ್ಟ್ ವಾಸ್ ನಾಟ್ ರಿಯಲ್. ಕೊನೆಗೆ ಅರ್ಥ ಆಗೋದೇನಪ್ಪ ಅಂದ್ರೆ ಈ ಸ್ಟೋರಿಲಿ ಆ ಒಂದು ಬೀಟಿಂಗ್ ಸೌಂಡ್ ಏನಿರುತ್ತಲ್ವಾ ಅದು ಹಾರ್ಟ್ ಸೌಂಡ್ ಆಗಿರೋದಿಲ್ಲ. ಇಟ್ ವಾಸ್ ಓನ್ಲಿ ದ ನರೇಟರ್ಸ್ ಗಿಲ್ಟಿ ಕಾನ್ಸಿಯಸ್. ಅಂದ್ರೆ ಅವನೇನು ತಪ್ಪು ಮಾಡಿರ್ತಾನೋ, ಪ್ರಾಯಶ್ಚಿತ್ತ ಅಂತ ಹೇಳ್ತೀವಲ್ವಾ, ಸೊ ಅವನು ತಪ್ಪು ಮಾಡಿರ್ತಕ್ಕಂತಹ ಮನಸ್ಥಿತಿನೇ ಇವನ ತಪ್ಪನ್ನು ಅವನಿಗೆ ಎಚ್ಚರಗೊಳಿಸ್ತಾ ಇರುತ್ತೆ ಆ ಒಂದು ಹಾರ್ಟ್ ಬೀಟ್ ಮೂಲಕ. ದ ಸ್ಟೋರಿ ಶೋಸ್ ದ್ಯಾಟ್ ಎ ಪರ್ಸನ್ ಕೆನಾಟ್ ಎಸ್ಕೇಪ್ ಗಿಲ್ಟ್ ಆಫ್ಟರ್ ಕಮಿಟಿಂಗ್ ಎ ಕ್ರೈಮ್. ಯಾವುದೇ ವ್ಯಕ್ತಿ ಒಂದು ಅಪರಾಧವನ್ನು ಮಾಡಿದಾಗ ಅವನ ಒಂದು ಮನಸ್ಥಿತಿ ಅಂತಕ್ಕಂಥದ್ದು ಎಚ್ಚರಿಸ್ತಾ ಇರುತ್ತೆ, ಅದರಿಂದ ತಪ್ಪಿಸಿಕೊಳ್ಳಿಕ್ಕೆ ಯಾರು ಕೂಡ ಸಾಧ್ಯ ಇಲ್ಲ. Even though the narrator tries to prove that he is sane, his actions clearly show that he is insane. ಅವನೇನೋ ಬಾಯಿ ಮಾತಿಂದ ಹೇಳ್ತಾ ಇದ್ದಾನೆ ತಾನೇ ಯಾವುದೇ ತಪ್ಪನ್ನ ಮಾಡಿಲ್ಲ ಮತ್ತು ತಾನು ನಾರ್ಮಲ್ ಇದ್ದೇನೆ ಅಂತೇಳಿ, ಬಟ್ ಅವನ ವರ್ತನೆಯ ಮೂಲಕನೇ ಅವನ ಒಂದು ಮನಸ್ಥಿತಿ ಅರ್ಥ ಆಗುತ್ತೆ. ಅವನು ಮಾಡಿರ್ತಕ್ಕಂತಹ ತಪ್ಪು ಅವನನ್ನ ಹುಚ್ಚನಂತೆ ನಟನೆ ಮಾಡಲಿಕ್ಕೆ ತೊಡಗಿಸುತ್ತೆ. Poe uses this story to show how guilt and madness can destroy a person from inside. ವಿದ್ಯಾರ್ಥಿಗಳೇ, ಸ್ಟೋರಿ ನಿಮಗೆ ಹೆಲ್ಪ್ಫುಲ್ ಅನ್ಸಿದ್ರೆ ಹೆಲ್ಪ್ಫುಲ್ ಅಂತ ಕಮೆಂಟ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಬೇರೆ ಯಾವುದಾದ್ರೂ ಲೆಸನ್ ನಿಮಗೆ ಕನ್ನಡದಲ್ಲೇ ಎಕ್ಸ್ಪ್ಲನೇಷನ್ ಬೇಕು ಅಂದ್ರೆ ಅದರ ಒಂದು ಟೈಟಲ್ ಮತ್ತು ರೈಟರ್ ನೇಮ್ ಎರಡನ್ನೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಿಗೋಣ ವಿದ್ಯಾರ್ಥಿಗಳೇ, ಟೇಕ್ ಕೇರ್.